ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಂಗಲ್ಯ ಬಂಧ ಭಾಗ 51. ಅಣ್ಣ, ನಾನು ಪೂರ್ತಿಯಾಗಿ ಮಾತನಾಡಿ ಮುಗಿಸಿದ್ಮೇಲೆ ನೀವು ಹೋಗಿ ಅಂತ ಸಾಮ್ರಾಟ್ ಹೇಳ್ದ. ಈಗ ಹಿರಿಯರು ಮಹೇಶ್, ಸುರೇಶ್ ಚಿಕ್ಕವನು ಏನು ಹೇಳ್ತಾನಂತ ಪೂರ್ತಿಯಾಗಿ ಕೇಳಿ, ಅದಾದಮೇಲೆ ಏನು ಬೇಕಾದರೂ ನೋಡ್ಕೊಳ್ಬಹುದು. ಮೊದಲು ಆ ಕುಡುಗೋಲನ್ನು ಎತ್ತಿ ಬದಿಗೆ ಬಿಟ್ಟು ಹಾಕು, ಒಳಗೆ ಬನ್ನಿ ಅಂದರು. ಈಗ ಇಬ್ಬರು ಕೂಡ ಒಳಗೆ ಬಂದರು. ಇಲ್ಲಿ ನೋಡಿ ಸೂರ್ಯ, ರೋಹಿಣಿ ಒಳ್ಳೆಯವಳು ಅಂತ ನಮ್ಮ ಕುಟುಂಬದಲ್ಲಿರುವ ಎಲ್ಲರೂ ಅಂದ್ಕೊಂಡಿದ್ದಾರೆ. ಈಗ ನಾನು ಹೇಳಬೇಕಾದದನ್ನೆಲ್ಲ ಹೇಳಿಬಿಟ್ಟೆ. ಇನ್ನು ಒಂದೇ ಒಂದು ಮಾಹಿತಿ, ದೀಪಕ್ ಮತ್ತು ರೋಹಿಣಿಗೂ ಸಂಬಂಧ ಇದೆ ಅಂತ ನೀನೇ ಕಂಡುಹಿಡಿದು ನನ್ನ ಬಳಿ ಹೇಳಿದೆ. ಅದನ್ನು ಕನ್ಫರ್ಮ್ ಮಾಡೋದಕ್ಕಾಗಿಯೇ ಅವನು ಭಾರತಿ ಹಿಂದೆ ಸುತ್ತೋದನ್ನು ನಾನು ಬಳಸ್ಕೊಂಡೆ. ಭಾರತಿ ಅವನನ್ನ ಲವ್ ಮಾಡಿಲ್ಲ. ಭಾರತಿ ಅವನಿಗೆ ಲವ್ ಪ್ರಪೋಸ್ ಮಾಡಲು ಹೇಳಿದ್ದೇ ನಾನೇ. ಅದಕ್ಕಾಗಿಯೇ ಭಾರತಿ ಅವನ ಬಳಿ ಮಾತನಾಡಿದ್ಲು. ಅದಕ್ಕಾಗಿಯೇ ಇಂದು ಅವನ ಬಾಯಿಂದ ಇಷ್ಟು ಸತ್ಯಗಳು ಹೊರಬಂದಿವೆ ಅಂತ ಹೇಳಿ ಮುಗಿಸ್ತಾ ಸಾಮ್ರಾಟ್. ಏನು ಸಾಮ್ರಾಟ್, ಅಣ್ಣ ಹೀಗೆ ಹೇಳ್ತಿದ್ದೀರಿ? ಆ ಪರದೇಶಿ ನಾಯಿಗಳನ್ನು ನಾವೇ ಹಿಡಿಬಹುದಿತ್ತು. ಅದಕ್ಕಾಗಿ ನಮ್ಮ ಮನೆಯ ಹೆಣ್ಣನ್ನು ಕಳುಹಿಸಿ ಹೀಗೆ ಮಾಡಿದ್ದೀರಿ ಅಂದ್ಲು. ಸುರೇಶ್, ಮಹೇಶ್ ಅವರಿಗೂ ಅದೇ ಕೋಪ. ಏನೋ ಬುದ್ಧಿ ಇದ್ದರೆ ಹೀಗೆ ಮಾಡ್ತಿದ್ಯಾ? ಯಾವುದನ್ನು ನಿಧಾನವಾಗಿ ಯೋಚಿಸಿ ಮಾಡೋನು ನೀನು. ಆದರೆ ಇಂದು ಏನಪ್ಪ ಅಂದರೆ ನಮ್ಮ ಮನೆಯ ಮಗುವನ್ನು ಅವನ ಬಳಿ ಬೆರೆಯಲು ಬಿಟ್ಟಿದೆಯಾ? ಒಂದಾಗೋದರ ಬದಲು ಮತ್ತೊಂದೇನಾದರೂ ಆಗಿದ್ರೆ ಏನು ಮಾಡಬೇಕಿತ್ತು ಅಂತ ಅವರು ಕೋಪದಿಂದ ಮಾತನಾಡಿದರು. ಮಗುವಿಗೆ ಹಾಗೆಲ್ಲ ಆಗಿಬಿಡುತ್ತದೆಯಾ? ನಾವು ಕಣ್ಗಾವಲಿಟ್ಕೊಂಡೇ ಇದ್ವಿ. ಸರಿ, ಈಗ ನೀನು ಎಲ್ಲವನ್ನ ಹೇಳು ಸೂರ್ಯ ಅಂದ. ಏನು ನೀನು ಏನಾದರೂ ರಹಸ್ಯ ಇಟ್ಕೊಂಡಿದೆಯಾ ಅಂತ ಮಹೇಶ್ ಕೇಳಲು, ಈಗ ಸೂರ್ಯನ ಅಮ್ಮನು ಬಂದು, ಏನಾಗ್ತಿದೆ ಇಲ್ಲಿ? ಆ ಹುಡುಗಿ ರೋಹಿಣಿ ಈ ಮನೆಗೆ ಸೊಸೆಯಾಗಿ ಬರ್ತಾಳೆ ಅಂತ ನೋಡಿದರೆ ಎಲ್ಲರೂ ಸೇರಿ ಆ ಹುಡುಗಿ ಮನೆಗೆ ಬರ್ದಂತೆ ಮಾಡ್ತಿದ್ದೀರಾ? ನನ್ನ ಮಗ ಚೆನ್ನಾಗಿರೋದು ನಿಮಗೆಲ್ಲರಿಗೂ ಇಷ್ಟ ಇಲ್ಲ ಅಲ್ವಾ? ಬೇಡ, ನಿಮ್ಮ ಆಸ್ತಿ ನಿಮ್ಮ ಸುಖ ಯಾವುದೂ ಬೇಡ. ನನ್ನ ಮಗನನ್ನು ಕರ್ಕೊಂಡು ನಾನು ಈಗಲೇ ಮನೆಯಿಂದ ಹೊರಗೆ ಹೋಗ್ತೀನಿ ಅಂತ ತನ್ನ ಮಗನ ಕೈ ಹಿಡಿದು ಎಳೆಯಲು, ಆಗ ಅವರನ್ನು ನೋಡಿ ಸೂರ್ಯ, ಅಮ್ಮ ಸ್ವಲ್ಪ ತಾಳ್ಮೆಯಿಂದ ಇರು. ನೀನು ಹೊರಗಿರುವ ಎಲ್ಲವನ್ನ ತಕ್ಷಣ ನಂಬಿಡ್ತೀಯ, ಆದರೆ ನಂಬೇಕಾದವ್ರನ್ನ ನಂಬ್ತಾ ಇಲ್ಲ. ನೀಲು ನನ್ನ ಕೋಪದಲ್ಲಿ ನಾನು ತಪ್ಪಾಗಿ ಮಾತನಾಡಿದ್ದೇನೆ ಹೊರತು ಅವಳ ಮೇಲೆ ನನಗೆ ಯಾವುದೇ ಅನುಮಾನ ಇಲ್ಲ. ಯಾವುದಕ್ಕಾಗಿ ನೀಲು ನನ್ನ ಬಳಿ 1.5 ವರ್ಷದಿಂದ ಸತ್ಯವನ್ನು ಮರೆಮಾಚಿದ್ಲು, ನನ್ನಿಂದ ವಿಚ್ಛೇದನ ಪಡೆದ್ಲು, ಹಾಗೆ ಹಲವು ವಿಷಯಗಳು ನನಗೆ ಗೊಂದಲವಾಯಿತು. ಆ ಕ್ಷಣ ನನ್ನಿಂದ ಯೋಚಿಸಲು ಸಾಧ್ಯ ಆಗಲಿಲ್ಲ. ಕೋಪದಲ್ಲಿ ಮಾತುಗಳನ್ನು ಆಡಿಬಿಟ್ಟೆ. ಅದಾದಮೇಲೆ ನಿಧಾನವಾಗಿ ಯೋಚಿಸುವಾಗ ನೀಲು ಮೇಲೆ ತಪ್ಪಿದೆ, ಆದರೆ ಅವಳು ಮಾಡಿದ್ದೆಲ್ಲವೂ ನನ್ನ ಮೇಲಿರುವ ಪ್ರೀತಿಯಿಂದಾನೆ. ಹಾಗಿರುವಾಗ ಸಂಬಂಧವೇ ಇಲ್ಲ ರೋಹಿಣಿಯ ಹೆಸರನ್ನು ನೀಲು ಯಾತಕ್ಕಾಗಿ ಹೇಳ್ತಾಳೆ? ಯೋಚಿಸಿ ನೋಡಿದೆ. ಅದಾದಮೇಲೆ ವಿಚಾರಿಸಿದೆ. ಅದರಲ್ಲಿಯೇ ಹಲವು ಸತ್ಯಗಳು ತಿಳಿದು ಬಂದವು. 1 ನಿಮಿಷ ಅಂತ ಹೇಳಿ ಅವನು ಒಬ್ಬರಿಗೆ ಕಾಲ್ ಮಾಡಿ ಕೆಲವು ಮಾಹಿತಿಗಳನ್ನು ಹೇಳಲು, ಸ್ವಲ್ಪ ಹೊತ್ತಿನಲ್ಲಿ ಅವನ ವಾಟ್ಸಪ್ಗೆ ಕೆಲವು ಡಾಕ್ಯುಮೆಂಟ್ ಮತ್ತು ವಿಡಿಯೋ ಕಳಿಸ್ಕೊಟ್ರು. ಆಗ ಅದನ್ನು ತಾನು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿ ಎಲ್ಲರಿಗೂ ತೋರಿಸ್ದ. ನೀಲು ಹೇಳಿದ್ದೆಲ್ಲವೂ ಸತ್ಯನೇ. ಇದು CCTV ಫುಟೇಜ್. ಸರಿಯಾಗಿ 1.5 ವರ್ಷದ ಮೊದಲು ನೀಲುನನ್ನು ಅದೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದು ರೋಹಿಣಿನೇ. ಅದಕ್ಕೆ ಇರುವ CCTV ಆಧಾರ ನೋಡಿ. ಆದರೆ ನೀಲುನನ್ನು ಮುಂಚೆ ಪರಿಚಯವೇ ಇಲ್ಲ ಅಂತ ಹೇಳಿಬಿಟ್ಟಿದ್ಲು ಆ ರೋಹಿಣಿ. ಆ ಡಾಕ್ಟರ್ ಜನನಿ, ಅವಳು ಕೂಡ ನೀಲುಗೆ ಚೆಕಪ್ ಮಾಡಿ ಅವಳಿಗೆ ಗರ್ಭಾಶಯದಲ್ಲಿ ಸಮಸ್ಯೆ ಇದೆ, ಅವಳಿಗೆ ಮಗುವಾಗಲು ಸಾಧ್ಯನೇ ಇಲ್ಲ ಅಂತ ಹೇಳಿದ್ದು ಮಾತ್ರ ಅಲ್ಲದೆ ಅವಳು ದಾಂಪತ್ಯಕ್ಕೆ ಅರ್ಹಳೆ ಅಲ್ಲ ಅಂತ ಹೇಳಿದಾಳೆ. ಅದನ್ನು ನಂಬಿಯೇ ನೀಲು ನನ್ನೊಂದಿಗೆ ಬದುಕಿದ್ರೆ ಅವಳನ್ನು ಬಿಟ್ಟು ನಾನು ಬೇರೆ ಯಾರನ್ನು ನೋಡೋದಿಲ್ಲ, ಮದುವೆಯಾಗೋದಿಲ್ಲ ಅಂತ ನನ್ನಲ್ಲಿ ದ್ವೇಷದಿಂದ ನಡ್ಕೊಂಡಿದ್ದಾಳೆ. ನನ್ನೊಂದಿಗೆ ಸೇರದೆ ದೂರವಾಗಿದ್ದಾಳೆ. ಅದಾದಮೇಲೆ ನನಗೂ ಅವಳಿಗೂ ಎಲ್ಲವೂ ಮುಗಿದ ಮೇಲೂ ಕೂಡ ಅವಳು ನನ್ನ ಜೀವನದ ಬಗ್ಗೆ ಮಾತ್ರನೇ ಯೋಚಿಸಿದ್ಲು. ಅದಕ್ಕಾಗಿ ತಾನೇ ನನ್ನಿಂದ ಡೈವರ್ಸ್ ಪಡ್ಕೊಂಡ್ಳು. ಅವಳು ಪ್ರೆಗ್ನೆಂಟ್ ಆದ ಮೇಲೆಯೇ ನೀಲುಗೆ ಡಾಕ್ಟರ್ ಮೇಲೆ ಅನುಮಾನ ಬಂದಿದೆ. ಅದಕ್ಕಾಗಿ ತಾನೇ ಕೋಪದಿಂದ ಹೋಗಿ ಅಲ್ಲಿ ಜಗಳ ಆಡಿದ್ದಾಳೆ, ಜನನಿಯನ್ನು ಹೆದರಿಸಿದ್ದಾಳೆ. ಮತ್ತೆ ನನ್ನನ್ನು ಕರ್ಕೊಂಡು ಹೋದ ಕೂಡಲೇ ಆ ಜನನಿ, ನೀಲು ನನಗೆ ಗೊತ್ತೇ ಇಲ್ಲ, ಇಂದು ತಾನೇ ಮೊದಲು ಬಾರಿಗೆ ನೋಡಿದೆ, ಅದು ಕೂಡ ಅಪಾರ್ಷನ್ ಮಾಡಿಸೋದಕ್ಕಾಗಿ ಬಂದಿದ್ದರು.
ನಾನು ಮಾಡಲು ಸಾಧ್ಯ ಇಲ್ಲ. ಗಂಡನನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದ್ರಿಂದ ಈಗ ನಿಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಅಂತ ನನ್ನಲ್ಲಿಯೇ ಕತೆ ಹೇಳಿದ್ಲು. ಈ CCTV ಫೋಟೋಸ್ ಎಲ್ಲವೂ ತೆಗೆಯಲಾಗಿದೆ. ನನಗೆ ಬೇಕಿರೋದು ಇನ್ನು ಕೆಲವು ಎವಿಡೆನ್ಸ್ಗಳಷ್ಟೇ. ಅದು ಕೂಡ ಸಿಕ್ಕಿದರೆ ಮರುಕ್ಷಣವೇ ಆ ರೋಹಿಣಿ, ಜನನಿ, ದೀಪಕ್, ಸಂಜಯ್ ನಾಲ್ವರನ್ನು ಎತ್ತಿ ಒಳಗೆ ಹಾಕ್ತೀನಿ ಅಂತ ಹೇಳುವಾಗಲೇ ಅಲ್ಲಿಗೆ ಬಂದ ಪ್ರಕಾಶ. ಸಾಮ್ರಾಟ್ ಅಂತ ಪ್ರಕಾಶ್ ಒಳಗಡೆ ಬರ್ತಾ ಇದ್ದಂತೆ, ಏನು ಪ್ರಕಾಶ್, ಇಲ್ಲಿಗೆ ನೀ ಬಂದಿದೀಯಾ? ಹಾಗಾದರೆ ಮಾದೇಶ್ ಕೂಡ ಬಂದಿರಬಹುದಾ ಅಂತ ಯೋಚಿಸ್ತಾನೆ ಅವನ ಬಳಿ ಹೋದ. ಏನು ಪ್ರಕಾಶ್, ಮಾದೇಶ ಹೊರಗೆ ಇದ್ದಾನಾ ಅಂತ ಸಾಮ್ರಾಟ್ ಕೇಳ್ದ. ಅವನು ಇಲ್ಲಿಗೆ ಬರಲ್ಲ, ಬೀದಿಯ ಮೂಲೆಯಲ್ಲಿ ಕಾಯ್ತಿದ್ದಾನೆ. ಸಾಮ್ರಾಟ್, ಮಾದೇಶ ಇಲ್ಲಿವರೆಗೆ ಹೇಳಿದ್ದನ್ನು ನಾನು ಮಾಡದೇ ಇರಲಿಲ್ಲ. ಆದರೆ ಇವತ್ತು ನನ್ನ ಮಾವ ಮತ್ತು ಅವರ ಕುಟುಂಬದ ಮೇಲಿದ್ದ ಕೋಪದಿಂದ ನನ್ನಿಂದ ಆ ಕೆಲಸ ಸಾಧ್ಯ ಇಲ್ಲ ಅಂತ ಹೇಳಿ ಹೋಗಿದ್ದೆ. ಆದರೆ ಅದಾದಮೇಲೆ ನನ್ನ ಮನಸ್ಸು ಚಡ್ಪಡಿಸ್ತು. ಒಂದು ಹುಡುಗಿಯ ಜೀವನ ಅಲ್ವಾ, ಅದಕ್ಕಾಗಿಯೇ ನನ್ನ ಮಾವನ ಮನೆಗೆ ಹೋದೆ. ಅವರ ಗಮನವನ್ನು ಬೇರೆಡೆ ಸೆಳೆದು ಹೋಗೋ ಒಂದು ರೀತಿಯಲ್ಲಿ ರೋಹಿಣಿ ರೂಮ್ನಲ್ಲಿದ್ದ ಅವಳ ಲ್ಯಾಪ್ಟಾಪ್ನ ಮತ್ತು ಮೊಬೈಲನ್ನು ತಗೊಂಡು ಬಂದುಬಿಟ್ಟೆ. ರೋಹಿಣಿ ಬಾತ್ರೂಮ್ನಲ್ಲಿ ಸ್ನಾನ ಮಾಡ್ತಾ ಇದ್ಲು. ಅವಳನ್ನು ಅಲ್ಲೇ ಲಾಕ್ ಮಾಡಿಬಿಟ್ಟು ಬಂದೆ. ಅವಳ ಪಾಸ್ವರ್ಡ್ ಇದರಲ್ಲಿದೆ ಅಂತ ಒಂದು ಚೀಟಿಯಲ್ಲಿ ಪಾಸ್ವರ್ಡ್ನ ಬರೆದು ಅವನು ಕೊಟ್ಟ. ಪ್ರಕಾಶ್, ಎಷ್ಟು ದೊಡ್ಡ ಕೆಲಸ ಮಾಡಿದೀಯ ಗೊತ್ತಾ ಅಂತ ಹತ್ತಿರ ಬಂದ ಸೂರ್ಯ. ತಗೋ ಸೂರ್ಯ ಅಂತ ಲ್ಯಾಪ್ಟಾಪ್ ಬ್ಯಾಗ್ನ ಕೊಟ್ಟ. ಕೊಡು ಅಂತ ವೇಗವಾಗಿ ಇಸ್ಕೊಂಡವನು ಅದನ್ನು ಟೇಬಲ್ ಮೇಲಿಟ್ಟು ಪಟಪಟ ಅಂತ ತನ್ನ ಬೆರಳುಗಳಿಂದ ಬಟನ್ಗಳನ್ನು ಒತ್ತತೊಡಗಿದ. ಸೂರ್ಯ, ಅವನು ಕೊಟ್ಟ ಪಾಸ್ವರ್ಡ್ ಓಪನ್ ಆಯಿತು. ಸ್ವಲ್ಪ ಹೊತ್ತಲ್ಲೇ ಅವಳ ಮೊಬೈಲ್, ಲ್ಯಾಪ್ಟಾಪ್ ಎಲ್ಲವನ್ನ ಸಂಪೂರ್ಣವಾಗಿ ಪರಿಶೀಲಿಸಿಬಿಟ್ರು. ಸೂರ್ಯ, ಸೂಪರ್ ಸೂಪರ್ ಪ್ರಕಾಶ, ನಿಮ್ಮಿಂದ ಆಗದನ್ನು ನೀನು ಮಾಡಿದೀಯ. ಇಷ್ಟು ದಿನ ನಾನು ಯಾವ ಸಾಕ್ಷ್ಯಕ್ಕಾಗಿ ಹುಡುಕ್ತಿದ್ನೋ ಅದನ್ನು ತುಂಬ ಸಾಧಾರಣವಾಗಿ ತಂದು ನನ್ನ ಕೈಯಲ್ಲಿ ಇಟ್ಟಿದೀಯ. ರೋಹಿಣಿಯ ಮೇಲಿದ್ದ ಡೌಟ್ ಈಗ ಕ್ಲಿಯರ್ ಆಯಿತು. ಅವಳ ಗ್ಯಾಂಗ್ ಏನು, ಅವಳ ಪ್ಲ್ಯಾನ್ ಏನು, ಅವಳು ಏನು ಪ್ಲ್ಯಾನ್ ಮಾಡಿದ್ದಾಳೆ ಅಂತ ಈ ಲ್ಯಾಪ್ಟಾಪ್ನಲ್ಲಿ ಪಕ್ಕಾ ಆಗಿದೆ ಅಂತ ಹೇಳಿದ. ಏನು ಸೂರ್ಯ, ಏನು ಹೇಳ್ತಿದೀಯಾ ಅಂತ ಸಾಮ್ರಾಟ್ ಕೇಳ್ದ. ಹೌದು ಅಣ್ಣ, ನಮ್ಮ ಮನೆಯಲ್ಲಿ ಹಲವು ತಲೆಮಾರುಗಳಿಂದ ಇರುವ ಪರಂಪರೆಯ ವಜ್ರದ ಕಿರೀಟ. ಈಗ ಅದರ ಬೆಲೆ ಹಲವು ಕೋಟಿ ರೂಪಾಯಿಗಳಿಗೂ ಹೆಚ್ಚು. ಇವತ್ತಿನವರೆಗೂ ನಮ್ಮ ಕುಟುಂಬದಲ್ಲಿ ಅದನ್ನು ಕಾಪಾಡ್ಕೊಂಡು ಬರ್ತಿದ್ದೀವಿ. ದೇವಸ್ಥಾನದ ಜಾತ್ರೆಗೆ ಮಾತ್ರ ಅಮ್ಮನವರಿಗಿಡಲು ಆ ಕಿರೀಟವನ್ನು ನಾವು ತಗೊಂಡು ಹೋಗ್ತೀವಿ. ಬೇರೆ ಸಮಯದಲ್ಲಿ ಆ ಕಿರೀಟದ ಹತ್ತಿರ ಕೂಡ ನಾವು ಯಾರೂ ಸುಳಿಯೋದಿಲ್ಲ. ಇದೋ ಪಕ್ಕಾ ಸ್ಕೆಚ್ ಹೇಗೆ ಹಾಕಿದ್ದಾರೆ ನೋಡಿ ಅಣ್ಣ. ಆ ರೋಹಿಣಿ ನನ್ನನ್ನು ಮದುವೆಯಾಗಿ ಒಳಗೆ ಬರಬೇಕು, ಅದೇ ಅವಳ ಪ್ಲ್ಯಾನ್. ಯಾಕಂದರೆ ಈ ಮನೆಗೆ ಬಂದುಬಿಟ್ರೆ ಜಾತ್ರೆ ಸಮಯದಲ್ಲಿ ತೆಗೆಯುವ ಕಿರೀಟದ ಜಾಗದಲ್ಲಿ ಹೇಗಾದರೂ ಮಾಡಿ ನಕಲಿ ಕಿರೀಟವನ್ನು ಇಟ್ಟು ಅಸಲಿ ಕಿರೀಟವನ್ನು ಎಗರಿಸ್ಬೇಕು. ಅದೇ ಅವರ ಪ್ಲ್ಯಾನ್. ಹೀಗಂತ ಪ್ಲ್ಯಾನ್ ಮಾಡಿದ್ದಾರೆ. ಅದಕ್ಕಾಗಿ 3 ವರ್ಷದ ಪ್ಲ್ಯಾನಿಂಗ್ ಇದು ಅವರ ಪ್ಲ್ಯಾನ್ ಮಾಡಿ ಹಲವು ದಾರಿಗಳಲ್ಲಿ ಟ್ರೈ ಮಾಡಿದಾಗ 5 ವರ್ಷದ ಹಿಂದೆ ನಿಮಗೆ ನೆನಪಿದೆಯಾ? ದೇವಸ್ಥಾನದ ಜಾತ್ರೆ ಮುಗಿದು ಕಿರೀಟದ ಪೆಟ್ಟಿಗೆ ಮನೆಗೆ ಬರುವ ದಾರಿಯಲ್ಲಿ 100ಕ್ಕೂ ಹೆಚ್ಚು ಜನ ಆ ಕಾರಣ ಸುತ್ತುವರೆದಿದ್ರು. ಆಗ ನಮ್ಮ ಊರಿನ ಜನ ಮತ್ತು ಮಹದೇಶ್ನ ಊರಿನ ಜನ, ಈ 2 ಜನ ಸೇರಿ ಬಂದವರೆಲ್ಲರನ್ನ ಹೊಡೆದು ಬಡಿದು ಆ ಕಿರೀಟವನ್ನು ಸುರಕ್ಷಿತವಾಗಿ ನಮ್ಮ ಮನೆಗೆ ತಂದು ಸೇರಿಸಿದರು. ಅದಾದಮೇಲೆ ದೇವಸ್ಥಾನದ ಕೆಲಸ ನಡೀತಿತ್ತು. ಅದು ನಡೆಯೋವರೆಗೂ ಜಾತ್ರೆ ನಡೆದಿಲ್ಲ. ಈ ವರ್ಷ ದೇವಸ್ಥಾನದ ಕೆಲಸ ಮುಗಿಯುತ್ತೆ ಅಲ್ವಾ, ನಮ್ಮ ಊರಿನ ಜಾತ್ರೆ ಬರುತ್ತೆ. ಅದನ್ನೇ ಟಾರ್ಗೆಟ್ ಮಾಡಿಕೊಂಡು ರೋಹಿಣಿ ನೀಲು ನನ್ನ ಬ್ರೈನ್ ವಾಶ್ನ ಮಾಡಿ ಅವಳನ್ನು ತಪ್ಪಾಗಿ ನಂಬಿಸಿ ನನ್ನನ್ನು ಮದುವೆಯಾಗಿ ಮನೆಗೆ ಬರೋಕ್ಕೆ ಐಡಿಯಾ ಮಾಡಿದ್ದಾಳೆ. ಈಗ ಎಲ್ರಿಗೂ ಅರ್ಥ ಆಯ್ತಾ ಅಂತ ಕೇಳ್ದ ಸೂರ್ಯ. ಅಯ್ಯಯ್ಯೋ ಏನಿದು, ಈ ಹುಡುಗಿ ಯಾವುದೋ ಡಾಕ್ಟರ್ ನಮ್ಮ ಮನೆಗೆ ಸೊಸೆಯಾಗಿ ಬಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ರೆ ಇಷ್ಟು ದೊಡ್ಡ ಸಂಚು ರೂಪಿಸಿದ್ದಾಳ. ಎಲ್ಲಕ್ಕೂ ಮೀರಿ ನನ್ನನ್ನು ದೇವಸ್ಥಾನದಲ್ಲಿ ಇಟ್ಕೊಂಡು ಅಷ್ಟೆಲ್ಲ ಮಾತನಾಡಿ ನನ್ನನ್ನು ಒಪ್ಪಿಸಿದ್ಲು. ಈ ಹುಡುಗಿಯೇ ನನ್ನ ತಲೆ ತಿಂದಿದ್ದು ಗೊತ್ತಾ ಅಂತ ಸೂರ್ಯನ ಅಮ್ಮ ಹೇಳಿದಾಗ, ಹೌದಮ್ಮ, ಅದನ್ನು ಈಗ ಹೇಳು ಪರವಾಗಿಲ್ಲ, ಈಗಲಾದರೂ ಅರ್ಥ ಮಾಡ್ಕೊಂಡ್ಯಲ್ಲ. ಇಲ್ಲಿ ನೋಡು, ದೊಡ್ಡಪ್ಪ ಕಿರೀಟಕ್ಕಾಗಿ ಇಷ್ಟೆಲ್ಲ ಸಂಚು ನಡೆದಿದೆ. ಫಾರಿನ್ನವರ ಜೊತೆ ಡೀಲ್ ಮಾತನಾಡಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಎಲ್ಲ ಸಾಕ್ಷ್ಯಗಳು ಇದರಲ್ಲೇ ಇದೆ.
ನಾನು ತಕ್ಷಣ ಹೋಗಿ ಕಮಿಷನರ್ ಅವ್ರನ್ನ ನೋಡಿ ಭೇಟಿ ಮಾಡ್ತೀನಿ. ಅರೆಸ್ಟ್ ವಾರೆಂಟ್ ತಗೊಂಡು ಅವರೆಲ್ಲ 4 ಅರೆಸ್ಟ್ ಮಾಡ್ತೀನಿ ಅಂದ ಸೂರ್ಯ. ಅವ್ರು ಮಾಡಿರೋದು ಅತಿ ದೊಡ್ಡ ಕ್ರೈಮ್. ಖಂಡಿತ ಅವಳಿಗೆ ಶಿಕ್ಷೆ ಸಿಕ್ಕೇ ತೀರುತ್ತೆ. ಮುಂದೆ ಬರುವ ದೇವಸ್ಥಾನದ ಕುಂಭಾಭಿಷೇಕ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತೆ ಅಂತ ಸೂರ್ಯ ಹೇಳ್ದ. ಈಗ ಎಲ್ರಿಗೂ ನೆಮ್ಮದಿ ಆಯಿತು. ಸರಿ, ನಾನು ಕೂಡಲೇ ಹೊರಡ್ತೀನಿ ಅಂತ ಹೊರಟನು. ಏ ಸೂರ್ಯ, ನೀನು ನೀಲುಗೆ ಫೋನ್ ಮಾಡಿ ಮಾತನಾಡು ಅಂತ ಸಾಮ್ರಾಟ್ ಹೇಳ್ದ. ಅಣ್ಣ, ಆ ರೋಹಿಣಿಯನ್ನು ಒಳಗೆ ತಳ್ಳಿ ಅದಾದಮೇಲೆ ನಾನೇ ನೇರವಾಗಿ ಹೋಗಿ ನೀಲುನನ್ನು ನೋಡ್ತೀನಿ ಅಂತ ಹೇಳಿಬಿಟ್ಟು ಹೋದ ಸೂರ್ಯ. ಕುಟುಂಬದವರೆಲ್ಲರಿಗೂ ಈಗಷ್ಟೇ ಆಘಾತದಿಂದ ಹೊರಬಂದರು. ಒಬ್ಬರಾದ ಮೇಲೊಬ್ಬರು ಪ್ರಕಾಶ್ನ ತಬ್ಬಿಕೊಂಡ್ರು. ಪ್ರಕಾಶ್, ಎಷ್ಟು ದೊಡ್ಡ ಕೆಲಸ ಮಾಡಿದೀಯಪ್ಪ ಅಂತ ಎಲ್ಲರೂ ಅವನನ್ನು ಹೊಗಳಿದ್ರು. ಈ ಹೊಗಳಿಕೆಗಾಗಿ ನಾನು ಇದನ್ನೆಲ್ಲ ಮಾಡಲಿಲ್ಲ. ನನ್ನ ಬಾಬಾ ಮಹಾದೇಶನ್ಗಾಗಿಯೇ ಮಾಡಿದೆ. ಈ ಸಾಕ್ಷ್ಯಗಳನ್ನೆಲ್ಲ ತೆಗೆದುಕೊಂಡು ನಾನು ಅವನಿಗೆ ಫೋನ್ ಮಾಡಿ ಹೇಳಿದಾಗ ಅವನೇ ನನ್ನನ್ನು ನೋಡಲು ಬರಬೇಡ, ನೀನು ನೇರವಾಗಿ ತಗೊಂಡು ಹೋಗಿ ಸೂರ್ಯನಿಗೆ ಕೊಟ್ಬಿಡು ಅಂತ ಹೇಳ್ದ. ಸೂರ್ಯ ಇಲ್ಲೇ ಇರುವ ಮಾಹಿತಿ ತಿಳಿಯಿತು. ಅದಕ್ಕೇ ನಾನು ಮನೆಗೆ ಬಂದೆ. ಅಣ್ಣ, ತಮ್ಮಂದಿರು ನೀವೆಲ್ಲ ಒಟ್ಟಾಗಿ ಇದ್ದೀರಾ. ಅವನು ಮಾತ್ರ ಒಬ್ಬನೇ ಮಗ, ಅವನನ್ನು ದೂರ ಬಿಟ್ಟಿದ್ದೀರಲ್ಲ ಅಂತ ಕೇಳುವಾಗಲೇ ಪ್ರಕಾಶ್ನ ಕಣ್ಣು ತುಂಬ್ಕೊಂಡು ಬಂತು. ಎಲ್ಲರಿಗೂ ಅವನ ನೋವು ಅರ್ಥ ಆಯಿತು. ಇಲ್ಲಿ ನೋಡಿ ಪ್ರಕಾಶ, ಯಾವಾಗ ಅಪ್ಪ ಅವನ ಅಮ್ಮನ ಕುರುಳಿಗೆ ತಾಳಿ ಕಟ್ಟಿದ್ರೋ ಆವಾಗಲೇ ನಾವು ಅವನನ್ನು ಒಪ್ಕೊಂಡ್ವು. ಈಗಲೂ ಮಾದೇಶ ಮಾತ್ರ ಹಠ ಹಿಡ್ದಿದ್ದಾನೆ ಅಂತ ಮಹೇಶ ಹೇಳ್ದ. ಅವನು ಅಷ್ಟರ ಮಟ್ಟಿಗೆ ಕಷ್ಟಪಟ್ಟಿದ್ದಾನೆ ಮಾವ, ಅದಕ್ಕಾಗಿಯೇ ಹಠ ಹಿಡ್ದಿದ್ದಾನೆ. ಅವನನ್ನು ಹಾಗೆ ಬಿಡಬೇಡಿ ಅಂತ ಹೇಳಿ ಹೊರಟನು ಪ್ರಕಾಶ. ಆಗ ಅಲ್ಲಿಗೆ ಬಂದು ಸಾಮ್ರಾಟ್ನ ಅಮ್ಮ ಪ್ರಕಾಶ್ ಅಂತ ಕರೆದಾಗ, ಹೇಳಿ ದೊಡ್ಡಮ್ಮ ಅಂದ. ನೀನು ಮಾಡಿದ್ದು ಸಾಧಾರಣ ಸಹಾಯ ಅಲ್ಲಪ್ಪ, ಈ ಪರಂಪರೆಯ ಕಿರೀಟವನ್ನು ಕಾಪಾಡಿದೀಯ. 5 ವರ್ಷ ದೇವಸ್ಥಾನದ ಕೆಲಸ ಮಾಡಿ 5 ವರ್ಷದ ನಂತರ ನಮ್ಮ ದೇವಸ್ಥಾನದ ಕುಂಭಾಭಿಷೇಕ ನಡೀತಾ ಇದೆ. ಇಂಥ ಸಮಯದಲ್ಲಿ ಇವರು ಹಾಕಿದ ಪ್ಲ್ಯಾನ್ ಫಲಿಸಿ ಕಿರೀಟವನ್ನು ಮಾತ್ರ ತೆಗೆದಿದ್ರೆ ತೀರದ ಕಳಂಕ ಬರ್ತಾಯಿತ್ತು. ಪಾಪಿಗಳು ಊರನ್ನೇ ನಾಶ ಮಾಡ್ತಾಯಿದ್ರು. ಒಳ್ಳೆಯ ಕೆಲಸ ನೀನು ಕಾಪಾಡಿದ್ದು. ಒಂದು ಕುಟುಂಬವನ್ನಲ್ಲ, 2 ಊರನ್ನು ನೀನು ಚೆನ್ನಾಗಿರಬೇಕು ಅಂತ ದೃಷ್ಟಿ ತೆಗೆದ್ರು. ಸರಿ, ಬಂದು ಊಟ ಮಾಡಿ ಹೋಗು ಅಂತ ಮಹೇಶ್ ಸುರೇಶ್ ಅವನ ಕೈಯನ್ನು ಹಿಡಿಯಲು, ಪರವಾಗಿಲ್ಲ ಮಾವ, ನಾನು ಊಟ ಮಾಡಿಕೊಂಡೇ ಬಂದೆ, ನಾನು ಹೊರಡ್ತೀನಿ ಅಂತ ಹೇಳ್ದವನು ಸಾಮ್ರಾಟ್ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಗೆ ನಡೆದ. ಕಮಿಷನರ್ ಆಫೀಸ್ಗೆ ಹೋಗ್ತಾ ಇದ್ದ ಸೂರ್ಯನನ್ನು ಫಾಲೋ ಮಾಡ್ತಾ ಇದ್ದ ಮಾದೇಶ. ಅವನಿಗೆ ದಾರಿಯಲ್ಲಿ ಯಾವುದೇ ಅಪಾಯಗಳು ಎದುರಾಗಬಾರ್ದು ಅಂತ. ಅರ್ಧ ದಾರಿಯಲ್ಲಿ ಹೋಗ್ತಿರುವಾಗ ಸೂರ್ಯನ ಬೈಕನ್ನು ಕೆಲವರು ತಡೆದರು. ಸೂರ್ಯನಿಗೆ ವಿಷಯ ಅರ್ಥ ಆಯಿತು. ಆದರೆ ಯಾವುದೇ ಕಾರಣಕ್ಕೂ ಆ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಫೋನ್ ಎರಡನ್ನೂ ಕಳ್ಕೊಳ್ಬಾರ್ದು ಅಂತ ಅವನು ಮೊದಲೇ ದೃಢವಾಗಿದ್ದ. ಆದರೆ ಅವರು ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಫೋನ್ನ ಜೊತೆ ಸೂರ್ಯನನ್ನು ಸೇರಿಸಿ ಮುಗಿಸಲು ಪ್ಲ್ಯಾನ್ ಮಾಡಿದರು. 15ಕ್ಕೂ ಹೆಚ್ಚು ಜನ ಸೂರ್ಯನನ್ನು ಸುತ್ತುವರಿಯಲು ಅವನು ತನ್ನಿಂದ ಆದಷ್ಟು ಹೋರಾಡ್ತಾ ಇದ್ದ. ಅದೇ ವೇಗದಲ್ಲಿ ಬಂದ ಮಾದೇಶ ಕೂಡ ಆ ಜಾಗದಲ್ಲಿ ಅವರನ್ನು ಎದುರಿಸಿ ಹೋರಾಡ್ತಾ ಇದ್ದ. ಅಣ್ಣ ತಮ್ಮಂದಿರಿಬ್ಬರು ಈಗಷ್ಟೇ ಅಲ್ಲಿಗೆ ಬಂದಿದ್ದವರನ್ನೆಲ್ಲ ಚಚ್ ಹಾಕ್ತಿದ್ರು. ಆವಾಗಲೇ ಬೈಕ್ನಲ್ಲಿ ಬಂದ ಪ್ರಕಾಶ್ ಕೂಡ ಅದನ್ನು ನೋಡಿಬಿಟ್ಟು ಅವನು ಕೂಡ ಸೇರಿ ಅವರೊಂದಿಗೆ ಕಾದಾಡ್ದ. ಮೂವರು ಸೇರಿ 15 ಜನರನ್ನು ಹೊಡೆದು ಬಡಿದು ಮಂಡಿಯೂರುವಂತೆ ಮಾಡಿದರು. ಅವರ ಶರ್ಟ್ನಿಂದಲೇ ಅವರ ಕೈಗಳನ್ನು ಕಟ್ಟಿದ ಸೂರ್ಯ ಸ್ವಲ್ಪ ಹೊತ್ತಿನಲ್ಲಿ ಅವನು ಸ್ಟೇಷನ್ಗೆ ಮಾಹಿತಿ ಕೂಡ ನೀಡಿದ. ಅಲ್ಲಿಗೆ ಬಂದು ಪೊಲೀಸ್ ವಾಹನ ಬಂತು. ಆ 15 ಜನರನ್ನು ಅರೆಸ್ಟ್ ಕೂಡ ಮಾಡಿ ಕರ್ಕೊಂಡು ಹೋದರು. ಈಗ ತನ್ನ ಹಣೆಗಾಗಿದ್ದ ಗಾಯಕ್ಕೆ ಕರ್ಚೀಫ್ ಕಟ್ಟಿ ಈಗ ಮಾದೇಶನನ್ನು ಸೂರ್ಯ ನೋಡ್ದ. ಪ್ರಕಾಶ್, ನಾನು ನಿನ್ನ ಬೈಕ್ ತಗೊಂಡು ಹೋಗ್ತೀನಿ, ನೀನು ಕಾಕಿಯು ಕಾರ್ನಲ್ಲಿ ಹೋಗಿ ಅಂತ ಹೇಳ್ದ ಸೂರ್ಯ. ಅದೆಲ್ಲ ಏನು ಬೇಡ, ನಾನು ಬೈಕ್ನಲ್ಲಿ ಹೋಗ್ತೀನಿ ಅಂದನು ಸೂರ್ಯ. ಇಲ್ಲಿ ನೋಡು ಪ್ರಕಾಶ್, ಆಗಲೇ ಅವನಿಗೆ ಪೆಟ್ಟಾಗಿದೆ. ಅವನ ಕೈಯಲ್ಲಿರೋದು ಮುಖ್ಯವಾದ ಸಾಕ್ಷಿ. ಅದು ಅವನ ಜೀವನಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಅಲ್ಲ, ಈ 2 ಊರಿಗೆ ಸಂಬಂಧಪಟ್ಟದ್ದು, ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು. ಆದ್ದರಿಂದ ನೀನು ಅವನ ಜೊತೆ ಹೋಗ್ಬಾ ಅಂದ. ಆಗ ಸೂರ್ಯ ಹೇಗೋ ಅವನ ಮಾತನ್ನು ಮೀರಲಾಗದೆ ಈಗ ಕಾರ್ ಹತ್ತ. ಪ್ರಕಾಶ್ ಕಾರನ್ನು ಓಡಿಸ್ಕೊಂಡು ಹೋದನು. ಮಾದೇಶ ಕಾರಿನ ಹಿಂದೆಯೇ ಹೋದ. ಸೂರ್ಯ ಕಮಿಷನರ್ ಆಫೀಸ್ಗೆ ಹೋಗಿ ಎಲ್ಲ ಸಾಕ್ಷಿಗಳನ್ನು ಒಪ್ಪಿಸಿ ಅರೆಸ್ಟ್ ವಾರೆಂಟ್ ಕೂಡ ಪಡ್ಕೊಂಡ. ಅದೇ ಸಮಯದಲ್ಲಿ ರೋಹಿಣಿ ತನ್ನ ಮನೆಯಿಂದಲೂ
ಮತ್ತು ಜನನಿ ಆಸ್ಪತ್ರೆಯಿಂದಲೂ ತಪ್ಪಿಸಿಕೊಳ್ಳಲು ಪ್ರಯತ್ನಿಸ್ತಿದ್ದಾಗ ಆಗಲೇ ಅವರನ್ನು ಸುತ್ತುವರೆದರು ಪೊಲೀಸರು. ಅದೇ ರೀತಿ ಆಸ್ಪತ್ರೆಯಲ್ಲಿದ್ದ ದೀಪಕ್ ಮತ್ತು ಸಂಜಯ್ ಅವರನ್ನು ಬಂಧಿಸಿದರು. ನಾಲ್ವರು ಕಮಿಷನರ್ನ ಮುಂದೆ ಹಾಜರುಪಡಿಸಲು ಈಗ ಸೂರ್ಯನನ್ನು ನೋಡಿದ ರೋಹಿಣಿಗೆ ಮೈಯೆಲ್ಲ ಉರಿತಾ ಇತ್ತು. ಅವರ ತೀರ ಹತ್ತಿರ ಹೋದವನು, ನಿನ್ನ ಈ ಮುಖವಾಡವನ್ನು ಹರಿಲಿಕ್ಕಾಗಿಯೇ ನಿನ್ನನ್ನು ಲವ್ ಮಾಡುವ ಹಾಗೆ ನಿನ್ನ ಹತ್ರ ಮಾತನಾಡಿದೆ ನೀಲು. ನೀಲು ನನ್ನ ಉಸಿರಿನಲ್ಲಿ ಬೆರೆತವಳು. ಅವಳು ಇರಬೇಕಾದ ಜಾಗದಲ್ಲಿ ನಿನ್ನನ್ನೆಲ್ಲ ನಾನು ನೆನೆಸ್ಕೊಳ್ಳಲು ಸಾಧ್ಯವೇ ಇಲ್ಲ. ಆದರೆ ಅಂದು ಅವಳ ಮೇಲಿದ್ದ ಕೋಪದಲ್ಲಿ ಮಾತನಾಡಿದರೂ ಅದಾದಮೇಲೆ ಖಂಡಿತ ಯಾವುದೋ ಒಂದು ಕಾರಣ ಇಲ್ಲದೆ ನೀಲು ಆ ರೀತಿ ಮಾಡಲಿಕ್ಕಿಲ್ಲ ಅಂತ ನನಗೆ ಅನ್ನಿಸ್ತು. ಆದರೆ ನಿಧಿ ತೆಗೆಯಲು ಅಗೆಯುವಾಗ ಭೂತ ಎದ್ದು ಬಂದ ಹಾಗೆ ನನ್ನ ನೀಲು ವಿಚಾರದಲ್ಲಿ ನೀನು ಏನು ಮಾಡಿದೀಯಾ ಅಂತ ತಿಳ್ಕೊಳ್ಳೋಣ ಅಂತ ಒಳಗೆ ಹೇಳಿದಾಗ, ಎಷ್ಟು ದೊಡ್ಡ ಕೆಲಸ ಮಾಡಿದೀಯಾ, ಅದು 2 ಊರನ್ನೇ ಬಾಂಬಿಟ್ಟು ನಾಶ ಮಾಡಿಬಿಟ್ಟು ನೀನು ಮಾತ್ರ ಕಿರೀಟದೊಂದಿಗೆ ತಪ್ಪಿಸ್ಕೊಂಡು ಹೋಗಿ ವಿದೇಶದಲ್ಲೇ ಸೆಟ್ಲ್ ಆಗಿಬಿಡ್ತಿದ್ದೆ. ಇಲ್ಲಿರುವ ಪೊಲೀಸರನ್ನೆಲ್ಲ ಅದನ್ನು ನೋಡಿಕೊಂಡು ಸುಮ್ಮನಿರ್ತೀವಿ ಅಂತ ಅಂದ್ಕೊಂಡ್ಯಾ? ಚೆನ್ನಾಗಿ ಹೋಗಿ ಜೈಲಿನ ಕಂಬಿಗಳನ್ನು ಎಣಿಸ್ಕೊಂಡು ಬಾ. ಆ ಕಿರೀಟವನ್ನು ಹೇಗೆ ತೆಗಿಬಹುದು ಅಂತ ಯೋಜನೆ ಹಾಕು. ಈ ಜನ್ಮಕ್ಕೂ ನೀವು ಅಂದ್ಕೊಂಡಿದ್ದನ್ನು ಸಾಧಿಸಲು ಸಾಧ್ಯ ಇಲ್ಲ ಅಂದ ತಕ್ಷಣ ಅವನನ್ನು ಬೆಂಕಿಯಂತೆ ನೋಡಿದ್ಲು ರೋಹಿಣಿ. ಓಕೆ ಸೂರ್ಯ, ಗುಡ್ ಜಾಬ್. ಎಷ್ಟು ದೊಡ್ಡ ಕ್ರಿಮಿನಲ್ಸ್ ಅರೆಸ್ಟ್ ಮಾಡಿದ್ದೀರಾ. ತುಂಬ ಒಳ್ಳೆಯ ವಿಷಯ. ನೀವು ಟ್ರಾನ್ಸ್ಫರ್ ಕೇಳಿ ತುಂಬಾ ದಿನ ಆಯಿತು. ಅದಕ್ಕೆ ಈಗ ಆರ್ಡರ್ ರೆಡಿ ಇದೆ. ನೀವು ಧಾರಾಳವಾಗಿ ಚೆನ್ನೈಗೆ ಹೊರಡಬಹುದು ಅಂತ ಹೇಳಲು ಸೂರ್ಯನಿಗೆ ಅಷ್ಟು ಸಂತೋಷ. ರೋಹಿಣಿಗೂ ಅಂತಹ ಹೊಟ್ಟೆ ಉರಿ. ಅದಾದಮೇಲೆ ಪ್ರೊಸೀಜರ್ ಮುಗಿದು ರೋಹಿಣಿ, ದೀಪಕ್, ಜನನಿ, ಸಂಜಯ್ 4ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡ್ರು. ಅದಾದಮೇಲೆ ಮನೆಗೆ ಹೋದನು ಸೂರ್ಯ. ಮಾದೇಶ ಅಂತ ಇಲ್ಲದಂತೆ ಹಗಲಿನಲ್ಲಿ ವೇಳೆಯಲ್ಲಿ ಬಂದು ಕೋಣೆಯಲ್ಲಿ ಮಲಗಿದ್ದ. ಯಾವತ್ತೂ ಕೂಡ ಅವನು ಬೆಳಗಿನ ಜಾವದಲ್ಲಿ ಮಲಗಿದವನೇ ಅಲ್ಲ. ಅದನ್ನು ಕಂಡ ಕಣ್ಮಣಿಗೆ ಮನಸ್ಸು ಕೇಳಲಿಲ್ಲ. ಏನಾಯ್ತು ಮಾವ, ಸುಸ್ತಾಗಿ ಹೋಗಿದೀಯಾ ಅಂತ ಕೇಳ್ತಲೇ ಅವನ ಭುಜದ ಮೇಲೆ ಕೈ ಇಟ್ಲು. ಅಂದ ಮಾದೇಶ. ಗಾಬರಿಯಾಗಿ ಹೋಗಿ ಅವನ ಶರ್ಟನ್ನು ಕಳಚಲು ಪ್ರಯತ್ನಿಸಿದ್ಲು. ಅವನು ಅವಳ ಕೈಯನ್ನು ಹಿಡಿದು ಕಳಚಲು ಬಿಡದೆ ತಡೆದ. ಅದನ್ನು ಮೀರಿ ಅವನ ಶರ್ಟನ್ನು ಅವಳು ಕಳಚಿ ನೋಡಿದಾಗ ಅವರು ಹೊಡೆದ್ರಿಂದ ಬೆನ್ನಿಗೆ ಬಲವಾಗಿ ಪೆಟ್ಟಾಗಿತ್ತು. ಆ ನೋವನ್ನು ನೋಡಿ ತುಡಿತಿದ್ದ ಕಂಗಾಲಾದ್ಲು ಕಣ್ಮಣಿ. ಈ ಕತೆ ಮುಂದುವರಿಯೋದು. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಮುಂದೆ ಏನಾಗುತ್ತೆ ಅಂತ ಕಾದು ನೋಡಿ. ಧನ್ಯವಾದಗಳು.